ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಈಗ ಬೆಲೆ ಏರಿಕೆಯ ಪ್ರತಿಭಟನೆಯ ಪಾಲಿಟಿಕ್ಸ್ ನಡೀತಾ ಇದೆ. ಅಡುಗೆ ಅನಿಲ ಬೆಲೆ ಏರಿಕೆ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ರಾಮನಗರದಲ್ಲಿ ಯೂತ್ ಕಾಂಗ್ರೆಸ್ ಪ್ರತಿಭಟಿಸಿತು. ರಾಮನಗರದ ಐಜೂರು ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಅಚ್ಚೆ ದಿನ್ ಎಲ್ಲಿ ಮೋದಿ ಅಂತ ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರು. ರಸ್ತೆಯಲ್ಲಿ ಅಡುಗೆ ಮಾಡುವ ಅಣಕು ಪ್ರದರ್ಶನ ಮಾಡಲಾಯಿತು. ಕೂಡಲೇ ಅಡುಗೆ ಅನಿಲ ದರ ಇಳಿಸುವಂತೆ ಕಾಂಗ್ರೆಸ್ ಕಾರ್ಯಕರ್ತರು ಒತ್ತಾಯ ಮಾಡಿದರು. ಪತಿ ವಿರುದ್ಧ ಕಿರುಕುಳ ಆರೋಪದ ದೂರು ಕೊಟ್ಟ ಪತ್ನಿ ಇನ್ಸ್ಟಾಗ್ರಾಮ್ ಗೆಳೆಯನ ಜೊತೆ ಎರಡನೇ ಮದುವೆಯಾದ ಘಟನೆ ನೆಲಮಂಗಲದ ಜಕ್ಕಸಂದ್ರದ ರಾಘವೇಂದ್ರ ನಗರದಲ್ಲಿ ನಡೆದಿದೆ. 13 ವರ್ಷದ ಹಿಂದೆ ರಮೇಶ್ ಮತ್ತು ನೇತ್ರಾವತಿ ಮದುವೆಯಾಗಿದ್ರು. ಆದರೆ ಇನ್ಸ್ಟಾನಲ್ಲಿ ಸಂತೋಷ್ ಎಂಬಾತನ ಪರಿಚಯವಾಯಿತು. ಪತಿ ವಿರುದ್ಧ ದೂರು ಕೊಟ್ಟು ಸಂತೋಷ್ ಜೊತೆ ಪರಾರಿಯಾಗಿದ್ದಾಳೆ. ಪುತ್ರನನ್ನೂ ಸಹ ನೇತ್ರಾವತಿ ಕರೆದುಕೊಂಡು ಹೋಗಿದ್ದಾಳೆ ಅಂತ ಪತಿ ರಮೇಶ್ ಅಳಲು ತೋಡಿಕೊಂಡಿದ್ದಾನೆ. ಅಲ್ಲದೆ ಆಸ್ತಿ ನೇತ್ರಾವತಿ ಹೆಸರಿನಲ್ಲಿ ಬರೆದಿದ್ದೇನೆ ಅಂತ ಪತಿ ಆರೋಪ ಮಾಡಿದ್ದಾರೆ. ನನಗೆ ನ್ಯಾಯ ಕೊಡಿಸಿ ಅಂತ ಮೊದಲನೆಯ ಗಂಡ ರಮೇಶ್ ಅಳಲು ತೋಡಿಕೊಂಡಿದ್ದಾರೆ. ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ನ 64 ಕೋಟಿ ಹಗರಣದ ಇಡಿ ದಾಳಿ ಮುಂದುವರೆದಿದೆ. ಡಿಸಿಸಿ ಬ್ಯಾಂಕ್ ಮಂಜುನಾಥ್ ಗೌಡ ಅವರ ಆಪ್ತರ ಮನೆಗಳಿಗೂ ಲಗ್ಗೆ ಇಟ್ಟಿದೆ. ತೀರ್ಥಹಳ್ಳಿ ಪಟ್ಟಣದ ಬೆಟ್ಟದಲ್ಲಿರುವ ಮಂಜುನಾಥ್ ಗೌಡರ ಆಪ್ತ ಕೃಷ್ಣಮೂರ್ತಿ ಭಟ್ ಮನೆ ಮೇಲೂ ಇಡಿ ದಾಳಿ ನಡೆಸಿದೆ. ಶಿವಮೊಗ್ಗದ ತಿಲಕ್ ನಗರದಲ್ಲಿರುವ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸುಧೀರ್ ಜಿಎನ್ ಮನೆಯ ಮೇಲೆ ಇಡಿ ದಾಳಿ ನಡೆಸಿದೆ. ನಕಲಿ ಚಿನ್ನ ಅಡಮಾನ ಇಟ್ಟು ಸಾಲ ಪಡೆದ 64 ಕೋಟಿ ಹಗರಣದ ಬೆನ್ನು ಹತ್ತಿರುವ ಇಡಿ ನಿನ್ನೆ ಬ್ಯಾಂಕಿನ ನಗರ ಶಾಖೆಯ ಅಂದಿನ ಮ್ಯಾನೇಜರ್ ಆಗಿದ್ದಂತಹ ಶೋಭಾ, ಕ್ಯಾಶಿಯರ್ ರವೀಂದ್ರ, ಸಿಬ್ಬಂದಿ ಶಶಿಕುಮಾರ್ ಹಾಗೂ ಅಧ್ಯಕ್ಷರ ವಾಹನ ಚಾಲಕ ಶಿವಕುಮಾರ್ ಸೇರಿದ ಹಾಗೆ 7 ಕಡೆ ದಾಳಿ ಮಾಡಿದರು. ಕಾರ್ ಸನ್ ರೂಫ್ ಓಪನ್ ಮಾಡಿಕೊಂಡು ಜಾಲಿ ರೈಡ್ ಮಾಡ್ತಾ ಇದ್ದವರಿಗೆ ಸಂಚಾರಿ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಬೆಂಗಳೂರಿನ ಆರ್ಟಿ ನಗರದ ಸಿಬಿಐ ರಸ್ತೆಯಲ್ಲಿ ಕಾರ್ ಸನ್ ರೂಫ್ನಲ್ಲಿ ಮಕ್ಕಳು ಸೇರಿ 3 ನಿಂತು ಜಾಲಿ ರೈಡ್ ಮಾಡಿದ್ರು. ತಡರಾತ್ರಿ ಖಾಲಿ ರಸ್ತೆಯಲ್ಲಿ ಜಾಲಿ ರೈಡ್ ಮಾಡ್ತಾ ಇದ್ದ ಕಾರ್ನಲ್ಲಿದ್ದಂಥವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾರು ಮಾಲೀಕನಿಗೆ ಆರ್ಟಿ ನಗರ ಸಂಚಾರಿ ಪೊಲೀಸರು 1,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಚಿನ್ನ ಕಳೆದುಕೊಂಡ ಕೆಲವೇ ಗಂಟೆಗಳಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ಚಿನ್ನವನ್ನ ವಾಪಸ್ ಪಡೆದಿದ್ದಾರೆ. ರಾಯಚೂರು ನಗರದ ಬಂಗಾರ್ ಬಜಾರ್ನಲ್ಲಿ ಸಹದೇವಪ್ಪ ಎಂಬಾತ 6 ಚಿನ್ನದ ಸರ ಕಳೆದುಕೊಂಡಿದ್ದ. ತಕ್ಷಣ ಪೊಲೀಸರಿಗೆ ಚಿನ್ನ ಕಳೆದುಕೊಂಡ ಕುರಿತಾಗಿ ದೂರನ್ನ ಕೊಟ್ಟಿದ್ದ. ಮಿಂಚಿನ ಕಾರ್ಯಾಚರಣೆಗೆ ಇಳಿದ ಬಜಾರ್ ಪೊಲೀಸರು ಚಿನ್ನದ ಅಂಗಡಿಗಳ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದ್ರು. ವ್ಯಕ್ತಿಯೋರ್ವ ರಸ್ತೆಯಲ್ಲಿ ಬಿದ್ದ ಚಿನ್ನ ತೆಗೆದುಕೊಂಡು ಹೋಗೋದು ಸೆರೆಯಾಗಿತ್ತು. ರಸ್ತೆಯಲ್ಲಿ ಬಿದ್ದ ಚಿನ್ನ ತೆಗೆದುಕೊಂಡಂತಹ ಯುವಕ ಶ್ರೀಕಾಂತ್ ಮೊಬೈಲ್ ನಂಬರ್ ಅನ್ನ ಪಡೆದ ಪೊಲೀಸರು ಆತನಿಗೆ ಕರೆ ಮಾಡಿದ್ರು. ಚಿನ್ನ ಸಮೇತ ಪೊಲೀಸ್ ಠಾಣೆಗೆ ಆಗಮಿಸಿದ ಶ್ರೀಕಾಂತ್ ಬಂಗಾರ ಸಿಕ್ಕಿದ ಬಗ್ಗೆ ತಿಳಿಸಿದ್ರು. ಬಳಿಕ ಸಹದೇವಪ್ಪನಿಗೆ ಕರೆ ಮಾಡಿ ಚಿನ್ನ ವಾಪಸ್ ಕೊಟ್ಟಿದ್ದಾರೆ. ಸದರ್ ಬಜಾರ್ ಪೊಲೀಸರ ಕಾರ್ಯದ ಬಗ್ಗೆ ರಾಯಚೂರು ಎಸ್ಪಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.